ನಮಸ್ಕಾರ ವೀಕ್ಷಕರೇ, ಜನತಂತ್ರ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಅರ್ಥಪೂರ್ಣವಾಗಿ ಆಚರಿಸಿದ ಪರಿಸರ ದಿನಾಚರಣೆ ಕಾರ್ಯಕ್ರಮ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಅಭಿನವ ರುದ್ರಮುನಿ ಶಿವಾಚಾರ್ಯ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ 50ಕ್ಕೂ ಹೆಚ್ಚು ಸಸಿ ನೆಡುವಿಕೆ. ಬ್ಯಾಲಿಹಾಳ ಬಂಕಲಗಿ ಸರ್ಕಾರಿ ಪ್ರಾಥಮಿಕ ಹಾಗೂ ಉನ್ನತೀಕರಿಸಿದ ಪ್ರೌಢಶಾಲೆ ಆವರಣದಲ್ಲಿ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಶಿಕ್ಷಣ ಸುಧಾರಣಾ ಸಮಿತಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸಿ ಮಾತನಾಡಿದ ಯಂಕಂಚಿ ಹಿರೇಮಠದ ಅಭಿನವ ರುದ್ರಮುನಿ ಶಿವಾಚಾರ್ಯರು, ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಆಗಿದೆ ಎಂದು ಹೇಳಿದರು. ಇಂದು ನಾವು ನೆಡುವ ಒಂದು ಗಿಡ ಮುಂದಿನ ಪೀಳಿಗೆಗೆ ಜೀವನಾಡಿಯಾಗಲಿದ್ದು, ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಅತಿಥಿಯಾಗಿ ಭಾಗವಹಿಸಿದ್ದ ದೈಹಿಕ ಶಿಕ್ಷಣಾಧಿಕಾರಿ ರಮೇಶ್ ಬಿರಾದಾರ್ ಮಾತನಾಡಿ, ಮರಗಳನ್ನ ಬೆಳೆಸೋಣ, ನೀರನ್ನ ಉಳಿಸೋಣ, ಪ್ರಕೃತಿಯನ್ನ ಪ್ರೀತಿಸೋಣ, ಇದೇ ಪರಿಸರ ದಿನದ ನಿಜವಾದ ಸಂದೇಶ ಎಂದು ಹೇಳಿದರು. ಶಿಕ್ಷಣ ಸಂಯೋಜಕ ಡಿಡಿ ಮುಲ್ಲಾ ಮಾತನಾಡಿ, ಸ್ವಚ್ಛ ಮತ್ತು ಹಸಿರು ಪರಿಸರವೇ ಆರೋಗ್ಯಕರ ಸಮಾಜದ ಅಡಿಪಾಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಿಡಮರಗಳನ್ನು ಪ್ರೀತಿಯಿಂದ ಪೋಷಿಸಬೇಕು. ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಸಸಿಯನ್ನ ನೆಟ್ಟು ಸಂಭ್ರಮಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯ ವಿಧಾನಸಭಾ ಕ್ಷೇತ್ರದ ಶಿಕ್ಷಣ ಸುಧಾರಣಾ ಸಮಿತಿ ಸದಸ್ಯ ಪರಮಾನಂದ ಬಗಲಿ ಮಾತನಾಡಿದರು. ವೇದಿಕೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ಭಜಂತ್ರಿ, ರವಿ ಹೊಸ್ಮನಿ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶಂಕರ್ ಬಿರಾದಾರ್ ಹಾಗೂ ಸುಖದೇವ್ ಹಿರೇಕುರುಬರ್ ಉಪಸ್ಥಿತರಿದ್ದರು. ಶಿಕ್ಷಣ ಸುಧಾರಣಾ ಸಮಿತಿ ಸದಸ್ಯ ಹಾಗೂ ಶಿಕ್ಷಕ ಸಿದ್ದಲಿಂಗ ಚೌಧರಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಆವರಣದಲ್ಲಿ 50ಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. ಅಲ್ಲದೆ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತಮ್ಮ ಮನೆಯ ಮುಂದೆ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಕೈಜೋಡಿಸುವ ಸಂಕಲ್ಪ ಮಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಹಮೀದ್ ಔಟಿ, ರೋಹಿತ್ ತಳಕೇರಿ, ಶೈಲಜಾ ಪತ್ತಾರ್, ಶಾಂತಿ ಎನ್, ಲತಾ ಪಾಟೀಲ್, ಗಿರೀಶ್, ಬೇಗಂ ಬಿಬಿ ಯಡ್ರಾಮಿ, ಗೀತಾ ಬಿರಾದಾರ್, ಈರಮ್ಮ ಪಾಡಶೆಟ್ಟಿ, ಅನ್ನಕ್ಕ ಹಿರೇಮಠ, ಎಂಎಸ್ ಗೋಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಿದಾನಂದ್ ಬಿ ಉಪ್ಪಾರ್, ಪ್ರಧಾನ ಸಂಪಾದಕರು, ಜನತಂತ್ರ ಟಿವಿ ಕನ್ನಡ, ವಿಜಯಪುರ. ಎಲ್ಲಿ ಕೂಡ ಮರಗಳನ್ನು ನಾವು ನಮ್ಮ ಮನೆ ಮುಂದೆ ಕೂಡ ಇದ್ದಂಥ ಮರಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಅದನ್ನ ಕಡ್ದಾಕ್ತಾ ಇದ್ದೀವಿ. ಇದೇ ರೀತಿ ನಾವು ಮಾಡಬಾರ್ದು. ಅದಕ್ಕೆ ನಾವು ಎಲ್ಲರೂ ಸೇರಿ ಈ ಪ್ರಕೃತಿ ಮತ್ತು ಮಾನವ ಎರಡೂ ಒಂದೇ ನಾಣ್ಯದ ಮುಖಗಳಂತೇವೆ. ಯಾಕಂತ ಕೇಳಿದ್ರೆ ನಮ್ಮ ಮನೆಯೊಳಗೆ ನಾವು ಮಕ್ಕಳ ಮುಂದೆ ಗಂಡ ಹೆಂಡತಿ ಜಗಳ ಆಡಿದ್ರೆ ಮಕ್ಕಳು ನಮಗ್ ಹೊಡೆದು ಹೋಗ್ತಾವ. ಆ ಪರಿಸರದ ಮಧ್ಯದಲ್ಲಿ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರೆ, ಪರಿಸರದಲ್ಲಿರ್ತಕ್ಕಂಥ ಗಿಡನೇ ನನ್ನ ತಂದೆ ತಾಯಿ, ನನ್ನ ರಕ್ಷಣೆ ನೀಡುವಂತ ಸದಾ ನೆರಳನ್ನು ಕೊಡುವಂತ